ಬಾಗಲಕೋಟೆ ಉಪಚುನಾವಣೆ ಅಖಾಡಕ್ಕೆ ಇವತ್ತು ಬಿಜೆಪಿಯ ರಾಜಾಹುಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಬಿಎಸ್ ಯಡಿಯೂರಪ್ಪನವರು ಆಗಮಿಸಿದ್ದಾರೆ. ನಮ್ಮ ಜೊತೆಗೆ ಬಿಎಸ್ ಯಡಿಯೂರಪ್ಪನವರು ಇದ್ದಾರೆ. ಸರ್, ಬಾಗಲಕೋಟೆ ಉಪಚುನಾವಣೆ ಸಿದ್ದರಾಮಯ್ಯವರು ಕೂಡ ಸಾಕಷ್ಟು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಈಗ 6 ಬಾರಿ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೂ 6ನೇ ತಾರೀಕು ಕೂಡ ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಎಷ್ಟರ ಮಟ್ಟಿಗೆ ಇದು ಕಾರಣ ಏನು? ಸಿದ್ದರಾಮಯ್ಯನವರು ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ, ಅವರ ಸಮಾಜದ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಂತಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋದ್ರೆ ಇಲ್ಲಿ ಬಂದು ಜಾತಿಯ ರಾಜಕಾರಣ ಮಾಡಿ ಜಾತಿಯ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೆ ನಾನು ಹೇಳಿದಂಥದ್ದು, ನಿಶ್ಚಿತವಾಗಿ ಈ ಬಾರಿ ಬಾಗಲಕೋಟೆ ದಾವಣಗೆರೆ ಎರಡೂ ಕಡೆ ದಯನೀಯ ಒಂದು ಸೋಲನ್ನು ಅನುಭವಿಸಿ ನಿಶ್ಚಿತ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಮತದಾರರು ವೋಟ್ ಹಾಕೋದ್ರಿಂದ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ. ಆ ವಿಶ್ವಾಸ ನನಗಿದೆ. ಸರ್, ಈಗ ಕಳೆದ 2023 ಚುನಾವಣೆಯಲ್ಲಿ ಒಳ ಮೀಸಲಾತಿ ವಿಚಾರ ಸಾಕಷ್ಟು ಪರಿಣಾಮವನ್ನು ಬೀರಿತ್ತು. ಈಗ ಈ ಉಪಚುನಾವಣೆಯಲ್ಲಿ ಕೂಡ ಅಂಥದ್ದೇ ಒಂದು ಗೊಂದಲ ಇದೆ ಸರ್ ಈಗ ರಾಜ್ಯದಲ್ಲಿ. ಅದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ? ಅದು ನಿಶ್ಚಿತವಾಗಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತೆ. ಅದೆಲ್ಲಕ್ಕೂ ಕಾರಣ ಕಾಂಗ್ರೆಸ್ ಪಕ್ಷ. ಜನ ತಕ್ಕ ಪಾಠವನ್ನು ಕಳಿಸ್ತಾರೆ. ಸರ್, ಸಿದ್ದರಾಮಯ್ಯನವರು ಪದೇ ಪದೇ ಹೇಳುವಂಥದ್ದು, ಬಿಜೆಪಿಯವರಿಗೆ ಯಾವುದೇ ರೀತಿಯಂಥ ವಿಷಯಗಳಿಲ್ಲ, ಹೀಗಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಉಪಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ. ಇಲ್ಲ, ನಾನು ಸಿದ್ದರಾಮಯ್ಯನವರು ಕೇಳ್ತೇನೆ, ನೀವು ಯಾರನ್ನ ಇಲ್ಲಿ ಯಾಕೆ ಬಂದು 4 ದಿನ ಇದ್ರಿ? ನಿಮ್ಮ ಉದ್ದೇಶ ಏನು? ಪ್ರಾಮಾಣಿಕವಾಗಿ ರಾಜಕಾರಣ ಮಾಡುವಂಥ ಅಪೇಕ್ಷೆ ನಿಮಗಿದ್ದಿದ್ರೆ ಇವತ್ತು ಈ ರೀತಿಯ ದುಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ. 4-5 ದಿನ ಇಲ್ಲಿ ಬಂದು ಕ್ಯಾಂಪ್ ಮಾಡೋ ಉದ್ದೇಶನೇ ನಿಮ್ಮ ಜಾತಿಯ ಅಭ್ಯರ್ಥಿ ಒಬ್ಬ ನಿಂತಿದ್ದಾನೆ ಅನ್ನೋದಕ್ಕೋಸ್ಕರ ಬಂದಿದ್ದಾರೆ ಹೊರತು ಬೇರೆ ಕಾರಣ ಅಲ್ಲ. ಜಾತಿಯ ರಾಜಕಾರಣ ಮಾಡ್ತಿರೋರು ನೀವು, ಭ್ರಷ್ಟಾಚಾರದಲ್ಲಿ ತೊಡಗಿರೋರು ನೀವು, ಲೂಟಿ ಹಗಲು ದರೋಡೆ ಮಾಡ್ತಾ ಇದ್ದೀರಾ. ಜನ ನಿಮ್ಮ ಆಡಳಿತ ಬೇಸತ್ತಿದ್ದಾರೆ. ನಾವು ತಂದ ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಲಿಸಿದ್ರಿ, ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ನಿಲ್ಲಿಸಿದ್ರಿ, ಕಿಸಾನ್ ಸನ್ಮಾನ ಯೋಜನೆಯಲ್ಲಿ ಕೇಂದ್ರ 6,000 ಕೊಟ್ಟರೆ ನಾವು 4,000 ಕೊಡ್ತಾ ಇದ್ದೆ, ಅದನ್ನು ನಿಲ್ಲಿಸಿದ್ರಿ. ಸೊ ಇದೆಲ್ಲವನ್ನು ಮಾಡಿದ ಮೇಲೆ ವೋಟ್ ಕೇಳುವಂಥ ನೈತಿಕ ಹಕ್ಕೇನಿದೆ ನಿಮಗೆ ಅಂತ ನಾನು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಮೊದಲು ಉತ್ತರವನ್ನು ಸಿದ್ದರಾಮಯ್ಯವರು ಕೊಡಲಿ. ಸರ್, ಈಗ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸರ್ಕಾರಕ್ಕೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಬಲ ಇದೆ, ಮತ್ತೊಂದು ಕಡೆ ಅನುಕಂಪ. ಇದನ್ನು ಯಾವ ರೀತಿಯಾಗಿ ಬಿಜೆಪಿ ಎದುರಿಸುತ್ತೆ? ಯಾವುದೇ ಅನುಕಂಪ ಇಲ್ಲ, ಯಾವುದೇ ಇದಿಲ್ಲ. ಎರಡೂ ಕಡೆ ಜನ ಇವತ್ತು ಇವರ ಆಡಳಿತ ವೈಖರಿ, ಭ್ರಷ್ಟಾಚಾರದ ಬಗ್ಗೆ ಬೇಸತ್ತಿದ್ದಾರೆ. ಬದಲಾವಣೆ ತರಗ ಹಾತೊರಿತಾ ಇದ್ದಾರೆ. ಮುಂದಿನ ಒಂದು ಚುನಾವಣೆ ಫಲಿತಾಂಶ ಏನಾಗಬೇಕು ಅನ್ನೋಂಥ ನಿರ್ಧಾರವನ್ನು ಎರಡೂ ಕ್ಷೇತ್ರದ ಜನ ಮಾಡೋರಿದ್ದಾರೆ. ನಿಶ್ಚಿತವಾಗಿ ಎರಡೂ ಕ್ಷೇತ್ರ ನಾವು ಗೆಲ್ತೇವೆ. ಸರ್, ಕೊನೆಯದಾಗಿ ಈ ಒಂದು ಚುನಾವಣೆಯಲ್ಲಿ ಆಡಳಿತ ಯಂತ್ರವನ್ನ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಆರೋಪ ಕೇಳಿಬರ್ತಾ ಇದೆ. ಈಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಬಾಗಲಕೋಟೆಗೆ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಓಟನ್ನ ಇಲ್ಲಿ ನಕಲಿ ಮತದಾರನ ಸೃಷ್ಟಿ ಮಾಡಿದ್ದಾರೆ. ಅವಂತದ ಮತದಾನ ಮಾಡಿದ್ದೆ ಆದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ರೀತಿ ಒಂದು ರೀತಿ ಬೆದರಿಕೆ ಹಾಕಿದ್ರು. ಆ ಮಾತೆ ಇವತ್ತು ಅವ್ರಿಗೆ ತಿರುಗುಮುರುಗು ಆಗಿದೆ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಯಾರೇ ಕೊಡಲಿ ಅದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಇದೆಲ್ಲಕ್ಕೂ ಮತದಾರರು ಇವತ್ತು ಜಾಗೃತರಾಗಿದ್ದಾರೆ. ವಿದ್ಯಾರ್ಥಿನಿಯರು ಜಾಗೃತರಾಗಿದ್ದಾರೆ. ಇಂಥ ಗೊಡ್ಡು ಬೆದರಿಕೆಗೆ ಯಾರೂ ಬಗ್ಗೋದಿಲ್ಲ. ಪ್ರತಿಯೊಬ್ಬರೂ ಬಂದು ಮತದಾನ ಮಾಡ್ತಾರೆ. ಬಿಜೆಪಿಗೆ, ನರೇಂದ್ರ ಮೋದಿಯವರ ಪಕ್ಷಕ್ಕೆ ಕಮಲದ ಹೂವಿನ ಗುರುತಿಗೆ ವೋಟ್ ಕೊಟ್ಟು ನಮ್ಮವ್ರನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ಸರ್, ಈ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಯಾವ ಅಂಶಗಳು ಪೂರಕವಾಗಬಹುದು ಗೆಲುವಿಗೆ? ಗೆಲುವಿಗೆ ಅನೇಕ ಕಾರಣಗಳಿದೆ. ಒಂದು, ಈ ಸರ್ಕಾರದ ವೈಫಲ್ಯತೆ, ಭ್ರಷ್ಟಾಚಾರ, ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯ, ಇದೆಲ್ಲವೂ ಸಹ ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.